ನೋಡಿ ಇದೇ ಮಂದಿ ಅಂದರೆ ಎಷ್ಟೈತೆ ನೋಡಿ ಅಪ್ಪ. 2 ಅವರ್ ಥ್ರೆಡ್ಮಿಲ್ ಮೇಲೆ ಓಡೋ ಚಾಲೆಂಜ್ ತಗೋತಾ ಇದ್ದೀನಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಈಗ ನಾನು ಎದ್ದು ಒಳ್ಳೆ ನಿದ್ದೆ ಮಾಡಿದೆ ಗೈಸ್, ಒಳ್ಳೆ ನಿದ್ದೆ. ನೆನೆ 1:30-2 ಗಂಟೆಗೆ ಮಲ್ಕೊಂಡಿದ್ದು, ಮಧ್ಯಾಹ್ನ 12 ಗಂಟೆಗೆ ಎದ್ದಿದ್ದೀನಿ. ಇವಾಗ ಒಳ್ಳೆ ನಿದ್ದೆ, ಮಧ್ಯದಲ್ಲೆಲ್ಲೂ ಎದ್ದೇ ಇಲ್ಲ, ಒಂಥರ ನೆಮ್ಮದಿ ನಿದ್ದೆ ಆಯಿತು ತುಂಬ ದಿನಗಳಾದಮೇಲೆ. ಸೊ ಈಗ ಎದ್ದು ನನ್ನ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನನ್ನ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅಂದರೆ ಲಂಚೇ ಬ್ರೇಕ್ಫಾಸ್ಟ್ ನಂದು ಇವತ್ತು. ಇಷ್ಟು ತಿನ್ನಬೇಕು, ಇಷ್ಟು ತಿಂದ್ಬಿಟ್ರೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ, ಎನರ್ಜಿ ಇರುತ್ತೆ ಇನ್ನು. ಆಮೇಲೆ ಇವತ್ತು ನಾವು ಒಂದು ಸಾಂಗ್ ಶೂಟ್ ಮಾಡೋಕ್ಕೆ, ರೀಲ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಗೈಸ್, ನಾನು ಶೂಟ್ಗೆ ಹೋಗ್ಬೇಕಾಗಿದೆ 6 ಗಂಟೆ, ಈಗ ಬಂತು ಟೈಮ್ 2 ಗಂಟೆ. ನನ್ನ ಹತ್ರ ಇನ್ನೂ 4 ಅವರ್ ಟೈಮ್ ಇದೆ ಅನ್ಕೊಡಿ. 2, 3, 4, 5, 6, 4 ಅವರ್ ಟೈಮ್ ಇದೆ. ಅದ್ರಲ್ಲಿ ನಾನು ಕಾರ್ಡಿಯೋ ಮಾಡಬೇಕು. ಸೊ ಇವತ್ತು ನಾನು 1000 ಕ್ಯಾಲರೀಸ್ ಬರ್ನ್ ಮಾಡಬೇಕು. ಅದಕ್ಕೆ ಮನೇಲೆ 2 ಅವರ್ ಥ್ರೆಡ್ಮಿಲ್ ಮೇಲೆ ಓಡೋ ಚಾಲೆಂಜ್ ತಗೋತಾ ಇದ್ದೀನಿ. ನೋಡೋಣ ನನ್ನ ಕೈಲಿ ಆಗುತ್ತೆ ಅಂತ. ಸ್ಟಾಪ್ ವಾಚ್ ಇಟ್ಬಿಟ್ಟು ಎಷ್ಟೊತ್ತು ಓಡೋಕ್ಕಾಗುತ್ತೆ ನನ್ನ ಕಡೆಯಿಂದ. ಓಡೋದು, ನಡೆಯೋದು, ಒಟ್ನಲ್ಲಿ ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾ ಇರಬೇಕು. ಸ್ಪೀಡು 3ಗಿಂತ ಕಮ್ಮಿ ಹೋಗಬಾರ್ದು, ಇದು ರೂಲ್. ಸೊ ನೋಡೋಣ ಆಗುತ್ತಾ ನನ್ನ ಕೈಲಿ ಅಂತ. ಲೆಟ್ಸ್ ಸ್ಟಾರ್ಟ್. ಸರ್, ನಂದು ಆ್ಯಪಲ್ ವಾಚ್ ನೋಡ್ದಾ ಗೈಸ್? ನಂದು ಆ್ಯಪಲ್ ವಾಚ್ ಇತ್ತು ಹೊಸದು, ಎಲ್ಲ ಇಟ್ಟುಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ ಹೊಸ ವಾಚು. ಗೈಸ್, ನಾನು ನನ್ನ ವಾಚ್ ಹುಡುಕಕ್ಕೆ ಸೌಂಡ್ ಆನ್ ಮಾಡಿದ್ರೆ ನನ್ನ ಫೋನ್ ಬಡ್ಕೋತಾಯ್ತು ನೋಡಿ. 15 Pro Max ರಿಂಗ್ ಆಗ್ತಿದೆ. ಈ ಚಾಲೆಂಜಲ್ಲಿ ಕ್ಯಾಲರೀಸ್ ಕೌಂಟ್ ಮಾಡೋಕ್ಕೆ ನಾನು ವಾಚ್ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ನನ್ನ ವಾಚ್ ಸ್ವಿಚ್ ಆಫ್ ಆಗಿದೆ. ಇದನ್ನು ಚಾರ್ಜ್ಗೆ ಹಾಕಬೇಕು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಪೀಡ್ನ ಸದ್ಯಕ್ಕೆ 6ಅಲ್ಲಿ ಇಡ್ತೀನಿ. 6 ಸ್ಪೀಡ್. 6 ಸ್ಪೀಡ್ ನೋಡಿ, ಎಷ್ಟು ಸ್ಪೀಡ್ ಇದೆ ಅಪ್ಪ, ನಿಲ್ತಾನೆ ಇಲ್ಲ. ಇವಾಗಲೇ ಗಿವ್ ಅಪ್ ಮಾಡಬೇಕು ಅನ್ನಿಸ್ತಿದೆ. ಇನ್ನೂ 1 ನಿಮಿಷ ಆಗಿದೆ, 44 ಸೆಕೆಂಡ್ಗೆ. ಬಿಕಾಸ್ ಹೊಟ್ಟೆ ತುಂಬ ತಿನ್ಬಿಟ್ಟಲ್ಲ, ಗುಂಪು ಬಂದಿದೆ. ಲೆಟ್ಸಿ ಎಷ್ಟೊತ್ತಾಗುತ್ತೆ ಅಂತ. 2 ಅವರ್ ನನ್ನ ಟಾರ್ಗೆಟು. ಬಿಕಾಸ್ ಈ ಥ್ರೆಡ್ಮಿಲ್ ಮೇಲೆ ನಾನು 1 ಅವರ್ ಹೊಡೆದ್ರೆ ಒಂದು 500 ಕ್ಯಾಲರಿ ಬರ್ನ್ ಮಾಡ್ಬೋದು. 2 ಅವರ್ಗೆ 1000 ಕ್ಯಾಲರಿ. ನೋಡೋಣ ವಿತೌಟ್ ಬ್ರೇಕ್ ಆಗುತ್ತಾ. ಇದು ನಾನು ಟ್ರೈ ಮಾಡ್ತಿರೋದು. ದಯವಿಟ್ಟು ನೀವು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನಾನು ಅಕ್ಕಪಕ್ಕ ನೋಡ್ಕೊಳ್ಳೋ ಜನ ಇದ್ದಾರೆ, ಬಿದ್ದರೆ ನಾನು. ಸೊ ನೀವು ಯಾರು ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇದು ನನ್ನ ಓನ್ ರಿಸ್ಕಲ್ಲಿ ನಾನು ಮಾಡ್ತಿರೋದು. ಗೈಸ್, ಆಗಲೇ 4 ನಿಮಿಷ ನಡೆದ್ಬಿಟ್ಟಿದ್ದೀನಿ. ಟೈಮರ್ ಆನ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಈಗ ಟೈಮರ್ ಆನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನೇ ಆದರೂ ಪ್ಲಸ್ 4 ನಿಮಿಷ ಆ್ಯಡ್ ಮಾಡಬೇಕು ನಾವು. ನೋ ಚೀಟಿಂಗ್ ಗೈಸ್. 1 ಅವರ್ ಆಯಿತು. 1 ಅವರ್ಗೆ ಇನ್ನೂ 20 ಸೆಕೆಂಡ್ ಇದೆ. ಇಲ್ಲಿಗೆ ನಿಲ್ಲಿಸ್ತೀನಿ, ಬಿಕಾಸ್ ನನಗೆ ಶೂಟ್ ಇದೆ. ಈ ಚಾಲೆಂಜ್ನ ನಾನು ಇವತ್ತು ಇಲ್ಲಿಗೆ ಡ್ರಾಪ್ ಔಟ್ ಮಾಡ್ತಿದ್ದೀನಿ. ಬಟ್ ಇನ್ನೊಂದಿನ ಪಕ್ಕ 2 ಅವರ್ಸ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಇದರಲ್ಲಿ ಇನ್ಕ್ಲೈನ್ ಇಲ್ಲ, ಅಂದರೆ ಇದು ಸ್ಟ್ರೈಟ್ ಇದೆ. ಸೊ ಇಟ್ಸ್ ವೆರಿ ಈಸಿ, ತುಂಬ ಈಸಿ ನಾನು ಮಾಡಿದ್ದು. ಇವಾಗ ಇನ್ಕ್ಲೈನ್ ಏನೂ ಕಷ್ಟ ಇರುತ್ತೆ. ಇನ್ಕ್ಲೈನಲ್ಲಿ ಟ್ರೈ ಮಾಡಬೇಕು ಅಂದರೆ ಹೇಳಿ, ಟ್ರೈ ಮಾಡುವ. 1 ಅವರ್ ಇನ್ಕ್ಲೈನ್ ನಡೆದ್ರೆ ನಾನು ಹೋಗ್ಬಿಟ್ಟಿರ್ತೀನಿ ನನ್ನ ಪ್ರಕಾರ. ನೋಡಿ 60 ಇಸ್ ಡನ್. ಸೊ 1 ಅವರ್ ಆಯಿತು. ಇಲ್ಲಿಗೆ ಸ್ಟಾಪ್ ಮಾಡಿ ಆದರೆ ರಾತ್ರಿ ವಾಪಸ್ ಬಂದು ಇನ್ನೊಂದು ಅವರ್ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಫ್ರ್ಯಾಂಕ್ ಮಾಡಿದೆ ಗೈಸ್ ನಿಮ್ಮನ್ನೆಲ್ಲ. 1 ಅವರ್ಗೆಲ್ಲ ಬೀಳಲ್ಲ ನಾನು. ಅಮ್ಮಮ್ಮರು 4 ಅವರ್ ನಡಿಬೇಕು, ಬೀಳಬೇಕು. ಗೈಸ್, ಈಗ ರೆಡಿ ಆಗುವ, ಶೂಟಿಗೆ ಹೋಗಬೇಕು. ಬನ್ನಿ, ಬನ್ನಿ, ನಾನು ರೆಡಿಯಾಗಿ ಬರ್ತೀನಿ. ಗೈಸ್, ಇವ್ರು ಯಾವುದೋ ಕೇಕ್ ನಿಟ್ಟವ್ರಂತ ಡಿಕ್ಕಿಲಿ. ಎಲ್ಲಿ? ಬ್ಯಾಗಲ್ಲ. ಓಕೆ ಇಟ್ಬಿಡು, ಕೆಳಗೆ ಇಟ್ಬಿಡು. ಎತ್ಬಿಡು ಕಾರಲ್ಲಿ ಎತ್ಬಿಡು, ವಾಸನೆ ಮಾಡು. ಗೈಸ್, ರೀಲ್ ಶೂಟ್ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಯಾರ್ಯಾರು ಹೋಗ್ತಿರೋದು? ನಾನು, ಸಂಜಯ್, ಸಾಯಿಲು ಮತ್ತು ಚಿತ್ರ ಅಂತ ಒಂದು ಡ್ಯಾನ್ಸ್ ವಿಡಿಯೋ ಮಾಡಿದ್ವಿ ನಾವು. ಅವರು ಮತ್ತು ನಮ್ಮ ಟೀಮ್ ಎಲ್ಲ ಬರ್ತಿದ್ದಾರೆ. ಒಳ್ಳೆ ಪ್ರಾಪರಾಗಿ ಒಂದು ಸಕ್ಕತ್ತಾದ ಲೊಕೇಶನ್ ನೋಡ್ಕೊಂಡು ಹೋಗಿದ್ದೀವಿ. ನೋಡೋಣ ಹೆಂಗಿರುತ್ತೆ ಶೂಟ್ ಅಂತ. ಬನ್ನಿ ಹೋಗುವ. ಈ ಔಟ್ಫಿಟ್ ನೋಡ್ರೆ ನೀವು ಗೆಸ್ ಮಾಡೋಕ್ಕೆ ಆಗಲ್ಲ ಯಾವ ಸಾಂಗಿಗೆ ಮಾಡ್ತಿರೋದು ನಾನು ಅಂತ. ಗೈಸ್, ಸೊ ಈಗ ಈ ಕೇಕ್ನ ಎತ್ತಬೇಕು. ಬಿಕಾಸ್ ನಿನ್ನೆ ಸಂಜೆ ಅವ್ರು ಕೇಕ್ ತಂದಿದ್ದು. ಅಯ್ಯೋ, ನಾನು ಐಸ್ ಕ್ರೀಮ್ ಗಟ್ಟಿ ಇರುತ್ತೆ ಅಂದ್ಕೊಂಡು ಮುಟ್ಟಿದ್ರೆ ಇದು ನೋಡ್ರೆ ಐಸ್ ಕ್ರೀಮ್ ಅಂಟ್ಕೊಂಡ್ಬಿಡ್ತು. ನನಗೆ ಖುಷಿ ಏನು ಅಂದರೆ 7 ಸೀಟರ್ ತೊಗೊಂಡು ಇದಕ್ಕಾದ್ರೆ ಯೂಸ್ ಆಗ್ತಾಯಿದೆ ಎಲ್ಲ ಲಗೇಜ್ ಇಡೋಕ್ಕೆ. ಗೈಸ್, ಸೊ ಫೈನಲಿ ಚಿತ್ರ ಅವ್ರು ಬಂದಿದ್ದಾರೆ. ಚಿತ್ರ ಅವರೇ ಹಾಯ್. ನಮ್ಮ ಬ್ಲಾಗಲ್ಲಿ ಹಾಯ್ ಹೇಳಿ. ಚಿತ್ರ ಅವರು ಲಾಸ್ಟ್ ಟೈಮ್ ಬ್ಲಾಗಲ್ಲೂ ಜಾಸ್ತಿ ಮಾತಾಡಿಲ್ಲ. ನಂದು ಚಿತ್ರ ಅವ್ರದ್ದು ಒಂದು ವಿಡಿಯೋ 4 ಮಿಲಿಯನ್ ಹೋಗಿದೆ ಗೈಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಡ್ಯಾನ್ಸ್ ವಿಡಿಯೋ ಫಸ್ಟ್ ಡ್ಯಾನ್ಸ್ ವಿಡಿಯೋ ಫೀಮೇಲ್ ಜೊತೆಗೆ ರೀಸೆಂಟಾಗಿ ಮಾಡಿದ್ದು ಚಿತ್ರ ಅವ್ರ ಜೊತೆ. ನಾನು ಸಕ್ಕತ್ತಾಗಿ ಹೋಗಿದೆ.
ಈಗ ಇನ್ನೊಂದು ಈ ಔಟ್ಫಿಟ್ ನೋಡ್ರೆ ನಿಮಗೆ ಗೆಸ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ನಲ್ಲ ಯಾವ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಸಂಜೆ ನಿಂಗೆ ಯಾರು ತಲೆಗೆ ಬರ್ತಿಲ್ಲ ಯಾವ್ದು ಇರ್ಬೋದು? KGF 3 ಯಾವ್ದು ಹೊಸದು ಇರ್ಬೋದಾ? KGF ಒಂದು ಸೀನ್ ಮಾಡ್ತೀನಿ ಈ ಔಟ್ಫಿಟ್ಟಲ್ಲಿ KGF ಸೀನ್ ಇಲ್ಲ ಅಣ್ಣ, ಇದು ಸ್ವಾತಿ ಮುತ್ತು ಮಾಡ್ತಿರ್ಬೇಕೇನು. ನಾವೇನೋ ತಪ್ಪು ಹೇಳ್ತಿಲ್ಲ ಅಪ್ಪ, ಆಕ್ಟಿಂಗ್ ಹೇಳ್ತಾರದ್ ನಾನು. ಹೇಳಪ್ಪ ನೀನು ಫ್ಯಾನ್ ಅಂತ. ನೆಕ್ಸ್ಟ್ ಲೆವೆಲ್, ನಾನು ಫ್ಯಾನ್ ಸುದೀಪ್ ಸರ್. ತಾನೇ ಇರ್ತಾನೆ, ಹಿಡಿಸ್ತಾನೆ ಇರ್ತಾನೆ ನೋಡಿ, ಪಕ್ಕದಲ್ಲಿ ಹಿಡ್ಕೊಂಡು ತಿಂತಾನೆ ಅವ್ನು ನಾನ್ ಸ್ಟಾಪ್. ನೋಡಿ ತಿಂದೆ ಅಲ್ಲಿ ಮೊನ್ನೆ ಸಂಜೆ ಒಂದು ಮಾತು ಹೇಳ್ದ ರೆಸಾರ್ಟಲ್ಲಿ, ಸಕ್ಕದಾಗಿ ಹೇಳ್ದ. ಸಂಜೆಗೆ ಒಂದು ನಿಮಿಷ ಪೇ ಮಾಡ್ಬಿಡ್ತೀನಿ, ಡೀಸೆಲ್ ಆಗ್ತಾನೆ. ಏನ್ ಡಯಟ್ ಇಟ್ಟಾನ ಇಲ್ಲಿ? ನಾನು ತಿಂದೆ ಅಲ್ಲ ಕಣ, ಅರ್ಧ ಹೇಳ ಫೋನ್ ಮಾಡಿ. ಅರ್ಧ ತಿನ್ನೋದ್ರಲ್ಲಿ ಬರೀ ತಿನ್ನೋದು ಜೀವನದಲ್ಲಿ ಡಯಟ್ ಮಾಡು. ಏನ್ ಹೇಳ್ದ ಗೊತ್ತಾ? ಅಲ್ಲಿ ನೋಡೋ ಶಾಂತ ಸಾಯಿಲ್ ತೋರಿಸ್ಬಿಟ್ಟು ಏನಾಗಿದೆ ಅಂದ್ರೆ ನೋಡು ತಿಗೋಕೋಪ್ ಕಣ್ವರೆಗೂ ಬಂದ್ಬಿಟ್ಟೈತೆ ಅಂತ ಹೇಳಿ ನೋಡಿ. ಕೂಟ್ ಆಗಿದ್ದೀನಿ. ತಿಗೋಕೋಪ್ ಕೆಣ್ಣೆವರೆಗೂ ಬಂದ್ಬಿಟ್ಟೆ, ಕೊಬ್ಬು ಅಲ್ಲ. ಗೈಸ್, ಔಟ್ಫಿಟ್ ಸೆಲೆಕ್ಟ್ ಮಾಡೋದಿತ್ತು, ಅದಕ್ಕೆ ಒಂದು ಔಟ್ಫಿಟ್ ಪ್ಲೇಸಿಗೆ ಬಂದಿದ್ದೀವಿ. ಬನ್ನಿ ಅದನ್ನು ತೊಗೊಂಡು ಆಮೇಲೆ ಡೈರೆಕ್ಟಾಗಿ ಶೂಟ್ ಲೊಕೇಶನ್ಗೆ ಹೋಗ್ಬೇಕು. ನಾನು ನೋಡಿ 2 ವಾಚ್ ಹಾಕಿದ್ದೀನಿ. ಇದೊಂದು ಆರಾಮ. ಹಾಯ್ ಚೆನ್ನಾಗಿದೆ, ಸೂಪರ್. ಬನ್ನಿ ಗೈಸ್, ಬೇಗ ಲೇಟ್ ಆಗಿಬಿಟ್ಟಿದೆ ಗೈಸ್. ಇದೊಂದು ಔಟ್ಫಿಟ್ನ ನಮ್ಮ ಬಾಯ್ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿದ್ದಾರಾ? ಈ ಕಡೆ ಖಾಲಿ ಇದೆಯಣ್ಣ, ಈ ಕಡೆ ಖಾಲಿ ಇದೆ, ಆ ಕಡೆ ಹೋಗಿ ಅಂತ ಇದ್ದೀರಾ ಗೈಸ್. ಇದು ಹಾಕೊಳಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಬಾಯ್ಸ್. ಒಂದ್ಸರಿ ನೋಡೋಣ. ಅಲ್ಲ ಬಟ್ ಸೇಮ್ ಇದು ಹಾಕೊಂಡು ಚಿರುತ್ತೆ. ಟೈಟ್ ಮಾಡಿಸ್ಬಿಡ್ಲ? ಇದಿಲ್ಲ ಅದೇ ಇರಲ್ಲ, ಯಾವ್ದು ವಿಡಿಯೋ ಮಾಡೋ ಥರ ಇದೆ ಅಲ್ವಾ ಇದು? ಇದೈತೆ ಗೈಸ್. ಸೊ ಇದು ಬೇಡ ಅಂತೇಳಿ ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಬಿಕಾಸ್ ಜನ ಎದುರ್ಕೊಂಡ್ಬಿಡ್ತಾರೆ ವಿಡಿಯೋಲ್ಲಿ ನೋಡಿ. ರಿಯಲ್ ಟೈಗರ್ ಬಂತು, ಟೈಗರ್ ಡ್ಯಾನ್ಸ್ ಆಡ್ತಿದೆ ಅಂತೆಲ್ಲ ಅನ್ಕೊಂಬಿಟ್ರೆ ಬಂದ್ರೆ ಬರೀ ನಗ್ತಾ ಇರ್ತಾರೆ, ಬರೀ ಮಾತು. ಇವ್ನು ಸಾಯಿಲ್ ಬಂದ್ರೆ ಅಲ್ಲ ಏನಾಯ್ತು ಇವಾಗ? ಅಲ್ಲ ಅಂತಿರ್ತೀರಾ? ಇದೇ ಓಕೆನಾ ಅಣ್ಣ? ನಿಮ್ಮ ಹತ್ರ ಬೆಲ್ಟ್ ಇದೆಯಾ ಹುಡುಗರು? ಪುಷ್ಪದು ಮಾತಾಡೋಣ ಬಂದಾಗೆಲ್ಲ ಬರೀ ನೋಡಿ. ಮತ್ತೆ ನಾವು ತೋರಿಸ್ತಾನೆ. ಇವಾಗ ಇವನು ಏನು ಬಾಯಿ ಮುಚ್ಚೋ. ಟಕ್ ಮಾಡಕ್ಕೇನಿಲ್ಲ, ಪ್ಯಾಂಟ್ ಉತ್ರೋಗ್ತಿದೆ. ಪ್ಯಾಂಟು ನಾನು 32 ಪರ್ಸೆಂಟ್ ಯೂಸ್ ಮಾಡ್ತಿದ್ದೆ, 30 ತೊಗೊಂಡೆ, 28 ಬಂದ್ಬಿಡಿದೆ ನೋಡಿ. ಇಷ್ಟೊತ್ತು ನಿಮ್ಗೆ ಗೊತ್ತಾಗಿರುತ್ತೆ ನಾವು ಪುಷ್ಪ 2 ಶೂಟ್ ಮಾಡಿರೋದು ಅಂತ. ನೋಡಿ ಪುಷ್ಪ 2 ಈ ಥರ ಇದೆ ಔಟ್ಫಿಟ್ ಅವ್ರು ಹಾಕಿರೋ ಸಾಂಗಿಗೆ. ಬಟ್ ನಾನು ಇದನ್ನು ಫೈನಲ್ ಮಾಡಿದ್ದೆ, ಬಟ್ ಇನ್ನೊಂದರು ಬೇರೆ ಇದೆ ನೋಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ನೋಡಿ ಏನೇನೋ ಇದೆ ಡಿಸೈಡ್ ಮಾಡೋಕ್ಕೆ. ನೋಡು ನಮ್ಮ ಶ್ರವಣ್ ಇದು 40 ಸೈಜ್ ಹೊಲಿಸ್ಬೇಕು. ನಮಗೆ ಹಿಂದೆ ಫೀಮೇಲ್ ಆರ್ಟಿಸ್ಟ್ ಕೊಡಬೇಕಿತ್ತು ಆಯಿತಾ. ಒಂದಷ್ಟು ಲಂಗದೋನಿ ಹಾಕೊಂಡು ಓಡ್ತಿರೋದು ನಮ್ಮ ಹುಡುಗಗೆ, ಯಾರು ಸಿಗಲಿಲ್ಲ. ಅದಕ್ಕೆ ನಮ್ಮ ಸಂಜೆನ ಲಂಗದೋನಿ ಹಾಕ್ಸೋಣ ಅಂತ ಅಳ್ತಾ ಗೊತ್ತಾಯ್ತು. ಗೈಸ್, ಅಲ್ಲಿ ಔಟ್ಫಿಟ್ ತೊಗೊಂಡು ಈಗ ಪ್ರೋಟೀನ್ ಶೇಕ್ ತಂದಿದ್ದು, ಅದನ್ನು ಕನ್ಸ್ಯೂಮ್ ಮಾಡೋ ಟೈಮ್, ಕುಡಿಯೋ ಟೈಮ್. ಗೈಸ್, ಈಗ ಲೊಕೇಶನ್ ಹೆಂಗಿದೆ ಅಂತ ನಿಮಗೆ ಒಳ್ಳೊಳ್ಳೆ ಶಾರ್ಟ್ಸ್ ತೊಗೊಂಡ್ಬಂದು ತೋರಿಸ್ತೀನಿ ನೋಡಿ. ಗೈಸ್, ಈಗೊಂದು ಚೇಂಜಿಂಗ್ ರೂಮ್ ಕೊಟ್ಟಿದ್ದಾರೆ, ಮತ್ತು ಒಂದು ಕಾಫಿ ಹೇಳಿದ್ದೀನಿ. ಬಿಕಾಸ್ ಎನರ್ಜಿ ಬೇಕು ನನಗೆ, ಕಾಫಿ ಕುಡಿದ್ರೆ ಫುಲ್ ಎನರ್ಜಿ. ನಿಮ್ಗೆ ಬೇಕಾ? ನಾನು ಒಂದೇ ಹೇಳಿರೋದು ಕಾಫಿ, ಒಂದೇ ಕಾಫಿ ಹೇಳಿರೋದು. ನಿಮಗೆ ಬೇಕಾದ್ರೆ ಹೇಳ್ರಿ ಎಷ್ಟು ಬೇಕು ಅಂತ. ಹಿಂದೆ ಸ್ಕೈ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದೆ. ಈಗ ಸ್ವಲ್ಪ ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಸ್ಕೈ ಚೆನ್ನಾಗಿ ಕಾಣ್ತಿದೆ ಅಂತ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ನಿದ್ದೆ ಬರ್ತಿದೆ, ಟಯರ್ಡ್ ಆಗಿದ್ದೀನಿ, ಸಾಕಾಗಿ ಟ್ರಾವೆಲ್ ಮಾಡಿ ಸಾಕಾಗಿದೆ, ಸುಸ್ತಾಗ್ಬಿಟ್ಟಿದೆ.
ಕಾರಲ್ಲಿ ಓಡಾಡಿ ಇಲ್ಲೊಂದು ಕಾಫಿ ಅಂಗಡಿ ಇತ್ತು, ಕಾಫಿ ಹಿಡಿದೀನಿ. ನಾನು ಒಬ್ಬನಿಗೆ ಹೇಳ್ಬಿಟ್ಟೆ, ನಾನು ಸೆಲ್ಫಿಶ್ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ನಮ್ಮ ಬಾಯ್ಸ್ ಎಲ್ಲ ಬೇಡ ಅಂತ ಹೇಳಿದ್ರು, ಇವಾಗ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಿಂಗೆ ಮಾತಾಡ್ತಾ ಒಂದು ಅರ್ಧ ಗಂಟೆ ಮಾತಾಡ್ಬೋದು. ಗೈಸ್, ನನ್ನ ಸ್ಕಿಲ್ಸ್ ನಾನು ತುಂಬ ಜಾಸ್ತಿ ಮಾತಾಡ್ಬೋದು. ಈ ಥರ ಯಾರು ಮಾತಾಡ್ತಾರೆ ನೋಡೋಣ. ಸಂಜಯ್ ನೀನು ಮಾತಾಡ್ಬೋದು, ನಾನ್ ಸ್ಟಾಪ್ ಮಾತಾಡ್ಬೇಕಪ್ಪ, ನಿಲ್ಸಂಗಿಲ್ಲ. ಚಾಲೆಂಜ್ ಬಾಬಾ ರೆಡಿ. ಇಲ್ಲ ಸ್ಕೈ ಚೆನ್ನಾಗಿ ಕಾಣುತ್ತೆ. ಹಾಂ 3, 2, 1 ಸ್ಟಾರ್ಟ್. ಅಲ್ಲ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೂ ಮಾತಾಡ್ತೀನಿ. ಹೆಂಗ್ ಮಾತಾಡೋದು ಅಂತ ಗೊತ್ತಿಲ್ಲ, ಆದ್ರೂ ಮಾತಾಡ್ತೀನಿ ಅಷ್ಟೇ. ನಿಲ್ಲಿಸ್ಬಿಟ್ಟೆ ಅಷ್ಟೇ. ನಮ್ಮ ಪತೋಡ್ ಮಾತಾಡ್ದೆ ನೋಡಿ. ನಾರ್ಮಲ್ ಆಗಿ ಅರ್ಥ ಆಗಲ್ಲ ಪತೋಡ್ ಮಾತಾಡ್ದೆ ಈಗ. 3, 2, 1 ಸ್ಟಾರ್ಟ್. ಗೈಸ್ ಹೆಂಗಿದ್ದೀರಾ? ಆರಾಮ? ಮನೆ ಕಡೆ ಅಪ್ಪ ಅಮ್ಮ ಹೆಂಗೋರೆ, ಅಣ್ಣ ತಂಗಿ ಹೆಂಗೋರೆ, ನಿಮ್ಮ ಫ್ರೆಂಡ್ಸ್ ಹೆಂಗೋರೆ, ಯಾವ ಸ್ಕೂಲ್ ಓದಿದ್ ನೀವು, ಎಲ್ಲಿ ಹೇಳೋದು ನೀವು, ನಿಮ್ಮ ಮದುವೆ ಆಗೋ ಹುಡುಗಿ ಹೆಂಗಿದ್ದಾರೆ? ನಿಂಗೆ ಕ್ವಶನ್ಸ್ ಕೇಳ್ತಿದ್ಯಾ, ಮಾತಾಡು. ಅಲ್ಲ ಮಾತಾಡ್ತಿರೋದು ನಿಮ್ಗೇನು ಅನ್ಸುತ್ತೆ ಜೀವನದಲ್ಲಿ ಏನೇನು ಮಾಡ್ಬೋದು ಅಂತ ಅಷ್ಟು ಮಾತಾಡ್ತಾರೆ. ಕ್ವಶನ್ಸ್ ಕೇಳ್ತಾನೆ ಅವನು, ಮಾತಾಡ್ತಾ ಇಲ್ಲ. ಈಗ ನಿನ್ನ ಬಗ್ಗೆ ನೀನು ಮಾತಾಡ್ರೆ ನಾನ್ ಸ್ಟಾಪ್ ಎಷ್ಟೊತ್ತು ಮಾತಾಡ್ತೀಯ? 2 ವರ್ಷದಿಂದ ಹಿಂಗ್ ಫೋನ್ ಇಟ್ಕೊಂಡು ಮಾತಾಡ್ ಅಂದ್ಬಿಟ್ಟು ಇವಾಗ ನಮ್ಮ ಹತ್ರ ಮಾತಾಡೋದ್ರೆ ನಾವ್ ಎಲ್ಲಿಂದ ಮಾತಾಡೋದು? ಒಂದು ನಿಮಿಷ, ನಂಗೆ ಕೆಲಸ ಇದೆ, ಬಂದೆ. ಮನೆ ನಾಯಿಗೆ ಒಳ್ಳೆ ಬುದ್ಧಿ ಬಂದಿದೆ ನೋಡಿ. ನಮ್ಮನೆ ನಾಯಿ, ನಮ್ಮ ಸಾಕು ನಾಯಿ. ತಿನ್ನಕಾಯ್ತಲ್ಲ ಈದಾಗಿ ಹಾಕಿದೆ. ಏಯ್ ನೀನು ಹೋಗೋ, ಶೇರ್ ಮಾಡು, ಕೂತ್ಕೊಂಡು ತಿನ್ನು. ಅದಕ್ಕೆ ಒಂಟಿ ಫೀಲ್ ಆಗಲ್ವಾ? ಅದು ಒಬ್ಬರೇ ತಿಂತೀರ ಬೇಜಾರಾಗಲ್ವಾ? ಅಲ್ಲಿ ಹಾಕಿದ್ದ ಹೆಂಗ್ ಡ್ಯಾನ್ಸ್ ಮಾಡ್ಬೇಕು ಅಂತ ಸಾಯಿಲ್ ಹೇಳ್ಕೊಡ್ತಾನೆ. ಸ್ಟೆಪ್ ಮಾಡ್ಬಿಟ್ಟು ವಾಕ್ ತಗೋ. ಹಾ, ಸ್ಟೆಪ್ ಮಾಡಿ ವಾಕ್ ತಗೋ. ಹಾ, ಡಬ್ಬಲ್ ಪಡ್ತೆ ಅಂತ ಹೇಳು. ರೆಡಿ ಸ್ಟಾರ್ಟ್. ಹಿಂಗೆಲ್ಲ ಮಾಡ್ಬಿಟ್ರೆ, ಹಿಂಗ್ ಮಾಡಿದ್ರೆ ವೈರಲ್. ನಾನು ವೈರಲ್ ಹಿಂಗ್ ಮಾಡಿದ್ರೆ ವೈರಲ್. ಎಷ್ಟು ನೋಡಿ, ಸಕ್ಕತ್ತಾಗಿದೆ ಇದು ಚೇಂಜಿಂಗ್ ರೂಮ್, ಚಿಕ್ಕದಾಗಿ. ಇಲ್ಲಿ ವಾಶ್ರೂಮ್ ಇದೆ. ನಾನು ನಾನು ಕಾಸ್ಟ್ಲಿ ವರ್ಷ ಸಂಜೆ ಕೈಲಿ ಇಟ್ಕೊಳಕ್ಕೆ ಕೊಟ್ಟಿದ್ದೀನಿ, ಹಾಕ್ಕೊಳಕ್ಕಲ್ಲ ಇಟ್ಕೊಳಕ್ಕೆ. ಗೈಸ್, ನಾವು ಲೊಕೇಶನ್ ರೀಚ್ ಆಗಿದ್ವಲ್ಲ, ಸೊ ಒಂದು ಔಟ್ಫಿಟ್ ಒಂದು ಮಿಸ್ ಆಗಿತ್ತು ಚಿತ್ರ ಅವ್ರಿಗೂ. ಅದು ಬರ್ತಾ ಇದೆ, ಡೆನ್ಸೋ ಮಾಡಿದ್ದಾರೆ. ಅದು ಬಂದಮೇಲೆ ಶೂಟ್ ಸ್ಟಾರ್ಟ್. ಪೋರ್ಟರ್ ಬೇರೆ ಬ್ರ್ಯಾಂಡ್. ಸೊ ನೋಡಿ, ನಾನು ಫುಲ್ ರೆಡಿ, ವಿಡಿಯೋ ಮಾಡಿ ಹೋಗೋದೆ. ಈಗ 8 ಗಂಟೆ 7:15 ಆಗಿದೆ ಟೈಮು. 9 ಗಂಟೆ ಅಷ್ಟಲ್ಲಿ ಮುಗಿಯುತ್ತೆ. ಯಾವುದೋ ಕಾಡು ಮಧ್ಯೆ ಇರೋ ಥರ ಫೀಲಿಂಗ್. ಇದು ಒಂದೇ ಮನೆ ಇರೋದಿಲ್ಲ, ಅಕ್ಕಪಕ್ಕ ಎಲ್ಲೂ ಮನೆ ಇಲ್ಲ ನೋಡಿ. ಓಹ್ ಖರೆ, ಈ ಕಡೆ ಮನೆ ಇದೆ, ಕರೆಕ್ಟ್. ಈ ಕಡೆ ಇದೆ ಮನೆಗಳು. ಹೌದಾ? ಹೋಗಿದ್ರಾ ನೀವು? ಇಲ್ಲಿಗೆ ಬರ್ತಾರಲ್ಲ ಪೋರ್ಟರ್ ಅಣ್ಣ, ಅವ್ರಿಗೆ ಒಂದು ಸಲಾಮ್ ಹೊಡಿಬೇಕು. ಓ ಗೈಸ್, ಕಾಣ್ತಾನಿಲ್ಲ ರೋಡು ನೋಡಿ. ಇದೊಂದು ಸ್ಟ್ರೀಟ್ ಲೈಟ್ ಬಿಟ್ಟರೆ ಮುಂದೆ ಯಾವುದು ಲೈಟೇ ಇಲ್ಲ. ನೈಸ್, ಹೋಗ್ತಾ ಮಜಾ ಇರುತ್ತೆ. ಸರ್ಕಸ್. ಬನ್ನಿ ಈಗ ಬೇಗ ನಮ್ಮ ರೀಲ್ ಮುಗಿಸೋಣ. ಯಾವುದೋ ಗಾಡಿ ಬರ್ತಾಯಿದ್ದು ನೋಡಿ, ಅದೇ ಇರಬೇಕು ನನ್ನ ಪ್ರಕಾರ. ಹೋಪ್ಫುಲಿ ಸಿಂಗಲ್ ಶೇರ್ ಥರ ಬರ್ತವ್ರಣ್ಣ, ಹೊಡ್ರು ಅಂತ. ಬಂತು ಔಟ್ಫಿಟ್. ಥ್ಯಾಂಕ್ ಯು ಅಣ್ಣ, ಇಷ್ಟು ದೂರ ಬಂದಿದ್ದೀರಲ್ಲ. ನನಗೆ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಸೀರಿಯಲ್ ಸೆಟ್ ಲೈಟ್ಸ್ ಬೇಕಿತ್ತು. ಬಟ್ ಇಲ್ಲಿ ತುಂಬ ಲೊಕೇಶನ್ಸ್ ಇದೆ. ಫೈನಲ್ ಮಾಡಿರೋದು ಇದೊಂದು. ನಾವು ಲೈಟೆಲ್ಲ ಸೆಟ್ ಆಗಿದೆ. ಒಂದು 10 ನಿಮಿಷ ಡ್ಯಾನ್ಸ್ ಮಾಡ್ಬಿಡ್ತೀವಿ ಅಂದ್ಕೊಂಡಿದ್ದೀವಿ. 10 ನಿಮಿಷದಲ್ಲಿ ಮುಗ್ದೋಗುತ್ತೆ ಅಂತ. ನೋಡೋಣ ಎಷ್ಟೊತ್ತಾಗುತ್ತೆ. ನಂಗೆ ಅವ್ರಿಗೆ 8 ಬೀಳುತ್ತೆ ಅಂತ ಭಯ ಗೈಸ್. ಹಾಂ, 220 ಇಂದ ನನ್ನ ಫೇಸ್ ಕಾಣಲ್ಲ. ನಾನು ನಾರ್ಮಲ್ ಶರ್ಟ್ ನಂಗೆ ಎತ್ಕೊಂಡ್ಬಿಟ್ಟಿದ್ನಲ್ಲ, ಇಲ್ಲಿ ಸಿಕ್ಕಾಕೊಂಡು ಸ್ಟ್ರಿಂಗ್ ಅಂದ್ರೆ ಇಟ್ಕೊಂಡ್ಬಿಡ್ತು. ಸರಿ ಆಯ್ತು, ಬ್ಯಾಕಪ್. ನಮ್ದು ಎತ್ತಬೇಕು. ಗೈಸ್, ಫೈನಲಿ ಶೂಟ್ ಮುಗೀತು. ಟೈಮ್ ಬಂದು ಇವಾಗ 8:46. ಅಂದರೆ ನಾವು 7:30 ಸ್ಟಾರ್ಟ್ ಮಾಡಿದ್ವಿ. ಚಿತ್ರ ಅವರೇ 7:30 ಸ್ಟಾರ್ಟ್ ಮಾಡಿದಲ್ವಾ? 1 ಅವರ್ 1.5 ಅವರ್ ತೊಗೊಂಡಿದ್ದೀವಿ. ಬಟ್ ನನಗಂತೂ ಔಟ್ಪುಟ್ ಇಷ್ಟ ಆಯಿತು. ಲೆಟ್ಸಿ ಈಗ ಎಡಿಟ್ ಇಲ್ಲೇ ಮಾಡಿಸ್ಬಿಟ್ಟು ಹೋಗೋದು. ನನಗೆ ಬ್ಯಾಕ್ಗ್ರೌಂಡು ಲೈಟ್ ಎಲ್ಲ ತುಂಬ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು? ಐ ಆಮ್ ಎಕ್ಸೈಟೆಡ್. ನೋಡೋಣ, ನಮಗೂ ಖುಷಿ ಆಗಿದೆ. ನಿಮ್ಗೆ ಹೆಂಗೆ ಅನಿಸ್ತು? ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಏನು ಅನ್ಸುತ್ತೆ ಅಣ್ಣ ನಿಮಗೆ? ಮಸ್ತು. ಹೌದಾ? ಅಣ್ಣ ಫುಲ್ ನನಗೆ ಬಂದು ಹೇಳ್ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಅಂತೆಲ್ಲ.
ಎದೆ ಬಡಿತಾ ಹೇಳ್ಕೊಟ್ಟಿದ್ದಾರೆ ನನಗೆ ಇವತ್ತು. ನಾನು ಎದೆಗೆ ಬಡ್ದು ತೋರಿಸಿದ್ದಾರೆ ಹಿಂಗೆ ಬಡಿಬೇಕು ಇದಕ್ಕೆ ಅಂತ. ಬನ್ನಿ ಇವಾಗ ಎಡಿಟ್ ಮುಗಿಸಿ ಓಡೋದಿಲ್ಲಿಂದ. ನೋಡಿ ನೋಡಿ ಹೆಂಗೆ ಕಿತ್ತಾಡ್ತೈತೆ ನೋಡಿ ಗೈಸ್. ಈಗ ಇಲ್ಲಿ ಎಡಿಟಿಂಗ್ ನಡೀತಿದೆ ನೋಡಿ. ಎಷ್ಟು ಫೈಲ್ಸ್ ಇದೆ? 40 GB ಫೈಲ್ಸ್ ಇದೆ. ಇಲ್ಲಿ ಆಚೆ ಎಷ್ಟು ಚಳಿ ಇದೆ ಅಂದರೆ ಕಾಶ್ಮೀರ್ ರೇಂಜಿಗೆ ಚಳಿ ಹೊಡ್ತಿದೆ. ಅದಕ್ಕೆಲ್ಲ ಕಾರಲ್ಲಿ ಬೆಚ್ಚಿ ಕೂತ್ಕೊಂಡ್ಬಿಟ್ಟವ್ರೆ. ಸೊ ಚಿತ್ರ ಅವ್ರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಅವ್ರು ತೊಗೊಂಬಂದ್ಮೇಲೆ ಇಲ್ಲಿ ನಾವು ಹೊರಡೋದು ಗೈಸ್. ಸೊ ಫೈನಲಿ ಚಿತ್ರ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದ್ವಿ ನೋಡಿ. ಅವ್ರದ್ದೇ ಒಂದು ಪರ್ಸ್ನಲ್ ಬಸ್ ಇದೆ. ಅವ್ರ ಮನೆ ಮುಂದೆ ಇಟ್ಕೊಂಡಿದ್ದಾರೆ ಬಸ್ನ. ಚಿತ್ರ ಅವರೇ ನಿಮ್ದೇನಾ ಬಸ್? ಅದು ನಿಮ್ದಲ್ವಾ? ಬಾಯ್ ಚಿತ್ರ ಅವರೇ. ಸಾರಿ, ಏನು ಡಿನ್ನರ್ ಏನು ಸಿಗ್ಲಿಲ್ಲ, ಮತ್ತೆ ಸಿಗುವ. ಶೋರ್. ಗುಡ್ ನೈಟ್. ಬಾಯ್ ಬಾಯ್ ಗೈಸ್. ನಮಗೆ ಡಿನ್ನರ್ಗೆ ಏನೂ ಸಿಗಲಿಲ್ಲ ಆನ್ ದ ವೇ. ಎಲ್ರಿಗೂ ಹಸುವಾಗಿದೆ ಬಟ್ ಏನೂ ಸಿಗಲಿಲ್ಲ. ಮುಂದೆ ನೋಡೋಣ ಗೈಸ್. ಸೊ ಅಲ್ಲಿಂದ ಹೊರಡ್ಬೇಕಾದ್ರೆ ನಮ್ಗೊಂದು ಹೋಟ್ಲು ಕಾಣಿಸ್ತು. ಅದಕ್ಕೆ ನಮ್ಮ ಬಾಯ್ಸ್ ಯಾರು ತಿನ್ಕೊಳ್ಳಿ. ನನ್ನಂತೂ ಮನೇಲಿ ಊಟ ಮಾಡ್ತಿದ್ದಾರೆ ನಮ್ಮ ಅಡುಗೆ. ಅದನ್ನ ಹೋಗಿ ತಿಂತೀನಿ. ಬನ್ನಿ ಹೋಗುವ. ಲಿಫ್ಟಾಗಿ ಹೋಗ್ತಾ ಇದ್ದೀನಿ ನಾನು, ಸ್ಟೇರ್ಸಲ್ಲಿ ಹೋಗೋದು ಗೈಸ್. ವಿಡಿಯೋ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಇವತ್ತು ನಾವು ಮಾಡಿದ್ದು. ಏನೋ ಒಂಥರ ಬೇಜಾರು ಗೈಸ್. ಮೂಡ್ ಆಫ್ ಆಗೋಯ್ತು. ನೋಡೋಣ ಏನು ಮಾಡೋದಿದೆ. ರೇಟಿಂಗಲ್ಲಿ ಏನಾದ್ರು ಆಟ ಆಡ್ಬೋದು ಅಂದರೆ ಆಟ ಆಡ್ಬೋದು, ಇಲ್ಲ ಅಂದರೆ ಮತ್ತೆ ರೀಶೂಟ್ ಮಾಡಬೇಕು. ಇನ್ನೇನಾದ್ರು ಆರ್ಡರ್ ಮಾಡ್ತೀರಾ? ಇದೇನಿದು? ಏಕೆ ಶೀಕ್ ಗೈಸ್. ಸೊ ಇಲ್ಲಿ ಮಂದಿ ಅಂತ ಒಂದಿದೆ. ಇದರಲ್ಲಿ ಎಲ್ಲ ಇರುತ್ತಂತೆ, ರೈಸು ಚಿಕನ್ನು ಅದೇನೇನೋ ಎಲ್ಲ ಇದೆ. ಅದಕ್ಕೆ 1,999 ಅಂದರೆ GST ಸೇರಿಸಿ 2,000 ಚಿಲ್ಲರೆ ಆಗುತ್ತೆ, 2,000 ಮೇಲಾಗುತ್ತೆ. ಅದಕ್ಕೆ ನಾವು ನಮ್ಮ ಪರ್ಸ್ನಲ್ ಆರ್ಡರ್ಗಳನ್ನೆಲ್ಲ ಲೆಕ್ಕ ಹಾಕ್ತಾ ಇದ್ದೀವಿ. ಲೆಕ್ಕ ಹಾಕಿದ್ರೆ 1,556 ಬರ್ತದೆ. ಸೊ ನಾವು ಒಂದು 700 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ನಮಗೆ ಮಂದಿ ಬರುತ್ತೆ. ಮಂದಿ ತಿನ್ನೋದ ಸಿಂಪಲಾಗಿ ನಮಗೆ ಬೇಕಾಗಿರೋ ತಿನ್ಕೊಂಡು ಹೋಗೋದ. ಮಂದಿ ಏನಕ್ಕೆ ತಿನ್ನೋಕ್ಕಾಗಲ್ಲ? ಮಂದಿ ಅಂದರೆ ಜಾಸ್ತಿ ಕಣೋ, ತಿನ್ನೋಕ್ಕಾಗಲ್ಲ, ಅಷ್ಟು ಬರುತ್ತೆ. ಇದೇ ಕೊಡಿ. ಇಲ್ಲೇ ಬರ್ದೈತಲ್ಲ ಎಲ್ಲ ಸ್ವೀಟು ಗೀಟು ಎಲ್ಲ. ಪಕ್ಕ 4 ದಿನ ತಿನ್ಬೋದು ಅಷ್ಟು. ಜಾಸ್ತಿ ಆದರೆ ನೀವು ಬಂದು ಕೂತ್ಕೊಂಬಿಡಿ ಅಂತ. ನಮ್ಮ ಸಂಜೆ ಒಂದು ಪ್ರಾಬ್ಲಮ್ ಹೇಳ್ಕೊಂಡ, ಒಂದು ನೀವು ಕೇಳಲೇಬೇಕು. ಈಗ ಸಂಜಯ್ ನಿನ್ನ ಪ್ರಾಬ್ಲಮ್ ಏನಾಯ್ತು ಹೇಳು. ಏನಿಲ್ಲ, ಕಾರಲ್ಲಿ ಕೂತಿದ್ದೆ, ಫುಲ್ ಗ್ಲಾಸ್ ಹಾಕೊಂಡ್ಬಿಟ್ಟಿದ್ದೆ. ಆಚೆ ನೋಡಿದ್ರೆ ಕಾಶ್ಮೀರ್ ಫೀಲು ಚಳಿಗೆ. ಆಮೇಲೆ ಫುಲ್ ಗ್ಲಾಸ್ ಹಾಕ್ಸಿದ್ದೀನಿ, ಬುರ್ರದು ಬಿಟ್ಬಿಡೋದ ಆಗಿದಂಗೆ ಪರವಾಗಿಲ್ಲ. ಕಾಶ್ಮೀರ್ ತರ ಇದ್ರು ಸರಿ, ಜಮ್ಮು ತರ ಇದ್ರು ಸರಿ, ವಾಸನೆ ತಡೆಯಕ್ಕಾಗದ ಅಂದ್ಬಿಟ್ಟು ಎಲ್ಲ ಗ್ಲಾಸ್ ಇಳಿಸ್ಬಿಟ್ಟೆ. ಯಪ್ಪ ಭಯಂಕರ ಐತಪ್ಪ ಗೈಸ್. ಇವಾಗ ಬಂದು ಕೂತಿದೀವಿ ಜಸ್ಟ್ ಮಾತಾಡ್ಕೊಂಡು ಬಿಟ್ಟೈತೆ ಗೈಸ್. ಒಂದು ಸಬ್ಸ್ಕ್ರೈಬರ್ಗೆ ಅಭ್ಯಾಸ ಆಯ್ತು. ಅಣ್ಣ ತೋರಿಸಿ ಬಾಂಬ್ ಗ್ಯಾಂಗ್ ನಮ್ದು, ಬಾಂಬ್ ಗ್ಯಾಂಗ್, ಹೂಸ್ ಗ್ಯಾಂಗ್. ಅದು ತಡಿಬಾರ್ದು, ಆರೋಗ್ಯಕ್ಕೆ ತುಂಬಾ ಒಳ್ಳೆ. ಯಾವ್ದೋ ಒಬ್ರು ಹೇಳಿದ್ರು, ನೀವು ಪ್ರೈಮ್ ಮಿನಿಸ್ಟರ್ ಮನೇಲಿ ಇದ್ರು ನಿಮ್ಗೆ ಬರ್ತೀನಿ ಅಂದ್ರೆ ಬಿಟ್ಬಿಡ್ಬೇಕು, ತಡಿಬಾರ್ದಂತೆ ಗ್ಯಾಸ್ನ. ಗ್ಯಾಸ್ ಹೊಟ್ಟೆ ತುಂಬಿಕೊಂಡು 6 ಪ್ಯಾಕ್ ಎಲ್ಲ ಹಾಳಾಗುತ್ತೆ. ನಿಮಗೆ ಹುಷಾರಿಲ್ದಂಗೆ ಆಗೋದು ಒಂದು ಕಾರಣ ಅದೇನೆ, ಗ್ಯಾಸ್ ತಡಿಬಾರ್ದು. ಹೌದಾ? ನಿಜ ಕಣೋ, ಹುಷಾರಿಲ್ದಂಗೆ ಆಗುತ್ತೆ, ಗ್ಯಾಸ್ ತಡಿಬಾರ್ದು. ಹೊಟ್ಟೆ ಊದ್ಕೊಂಡು ಏನ್ ಹೇಳ್ಕೊಡ್ತಾ ಇದ್ದೀವಿ. ಜನ ಬಿಟ್ಟು ರೋಡಲ್ಲಿ ಸಂಜೆ ಹೇಳಿದ್ರು ಅನ್ಬೇಕಷ್ಟೇ. ನೀನ್ ಬೆಳಿಗ್ಗೆ 5 ಗಂಟೆಗೆ ಪಾರ್ಕಿಗೆ ಎದ್ದು ಹೋಗಿದ್ಯಾ? ವಾಕಿಂಗ್ ಬರ್ತಾ ತಾತ ಹಚ್ಚಿದ್ರೆ ಡ್ರೂ ಬಿಟ್ಕೊಂಡು ಹೋಗ್ತಾ ಇರ್ತಾರೆ. ಬಿಡೋದು ಕಮೆಂಟ್ ಆಗ್ತಾರೆ. ತಾತಾಜಿಗಳು ಮಾತ್ರ ಎಲ್ಲರೂ ಊಟ ಕುತ್ಕೊಂಡಿರೋದು ಏನ್ ಮಾತಾಡ್ತಾ ಇದ್ದೀರಿ ನೀವು? ನಾವೇನು ಮಾತಾಡ್ತಿದ್ದೀವಿ? ಇಟ್ಸ್ ನ್ಯಾಚುರಲ್ ಪ್ರೊಸೆಸ್. ಬಿರಿಯಾನಿ ತಿಂದಿದ್ದು ಬಾಯಿಲ್ ಏನು ಯಾರು ಕಂಟ್ರೋಲ್ ಮಾಡಬಾರ್ದು. ಅವ್ನ ಬಾಯಿಗೆ ತುತ್ತಿಡ್ತಾನಲ್ಲ ಅವಾಗ ಬಿಡು, ಕಂಟ್ರೋಲ್ ಮಾಡ್ಕೋಬೇಡ. ಅವ್ನು ಅರ್ಥ ಮಾಡ್ಕೋತಾನೆ. ನೋಡಿ ಇದೇ ಮಂದಿ ಅಂದರೆ ಎಷ್ಟೈತೆ ನೋಡಿ ಅಪ್ಪ. ತೋರ್ತೀಯ ಇಷ್ಟೇ ತೋಡ್ತಾವ್ ಹಾಕಿ ಹಾಕ್ದಂಗೆ ಎಲ್ಲ ಒಂದೊಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ. ಹಾಕೊಳ್ಳ ಹಿಂದೆ ಕಣ ಹಾಕೊಳ್ಳ. ಚೆನ್ನಾಗಿ ತಿನ್ನು, ಎಲ್ಲ ಐತೆ, ಎಲ್ಲ ತಿನ್ನ ಎತ್ಕೊತೀನಿ. ಸ್ವಲ್ಪ ಹಾಕೊಂಡ್ಬಿಡಿ ಮಾಡಿ ಅಯ್ಯೋ ಗೈಸ್, ಸಾಲತ್ತಾ ಅಂತ ಅಂದ್ಕೊಂಡಿರಿ ನೋಡಿ ಹೆಂಗೆ ಓಡಿಸ್ತಿದ್ದವ್ರು. ಕೆಂಪಾಗಿದೆ ಅಂತೆ, ತಿಂದುಬಿಟ್ಟು ಬಳ್ಕೊಂಡ್ಬಿಟ್ಟಿದ್ದಾರೆ. ಗಾಯ್ಸ್ ಮನೆಗೆ ವಾಪಸ್ ಬಂದಿದ್ದೀವಿ. ಗಾಯ್ಸ್ ಎಲ್ಲ ಹೋದ್ರು, ನಾನು ಸಾಯಿಲ್ ವಾಪಸ್ ಮನೆಗೆ ಬಂದ್ವಿ. ಈಗ ಸ್ವಲ್ಪ ಯೂಟ್ಯೂಬ್ ನೋಡಿಕೊಂಡು ಕಾಂಟೆಂಟ್ ಏನು ಹೆಂಗೆ ಅಂತ ತಲೆ ಓಡಿಸಿ ನಿದ್ದೆ ಮಾಡಬೇಕು. ಖತಮ್, ಬಾಯ್ ಬಾಯ್, ಟಾಟಾ,
गुड बाय गया.